PUC ಸೈನ್ಸ್ ಓದಿದ ಮೇಲೆ ಇರ್ತಕ್ಕಂಥ ಅವಕಾಶಗಳಲ್ಲಿ ಬಹಳ ಸಾರಿ ನಮಗೆ ಇಂಜಿನಿಯರಿಂಗು ಮೆಡಿಕಲ್ ಮಾತ್ರ ಗೊತ್ತಾಗ್ತದೆ. ಅದರ ನಂತರ ಏನಿದೆ ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ 2 ಸೆಂಟ್ರಲ್ಲಿ CIPET ಸಿಪೆಟ್ ಅನ್ನುವಂಥದ್ದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂಥದ್ದು. ಈ ಸಿಪೆಟ್ಟಲ್ಲಿ ಅನೇಕ ಕೋರ್ಸ್ಗಳಿದ್ದಾವೆ. ಡಿಪ್ಲೊಮಾ ಕೋರ್ಸಸ್ ಇದೆ, ಮತ್ತು BE ಕೋರ್ಸಸ್ ಇದೆ, ಮತ್ತು ಮಾಸ್ಟರ್ ಡಿಗ್ರಿ ಕೋರ್ಸಸ್ ಇದೆ, PhD ಇದೆ. ಮೈಸೂರಲ್ಲಿ ಈ ಒಂದು ಸೆಂಟರ್ ಇದೆ, ಮತ್ತು ಬೆಂಗಳೂರಲ್ಲೂ ಸಹ ಸೆಂಟರ್ ಇದೆ. ಮೈಸೂರಲ್ಲಿ ಒಂದು ಮೇಜರ್ ಸೆಂಟರ್ ಇರುವಂಥದ್ದು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಒಂದು ಕೇಂದ್ರಗಳು ಇದ್ದಾವೆ. ಮೈಸೂರಲ್ಲಿರ್ತಕ್ಕಂಥದ್ರಲ್ಲಿ ಡಿಪ್ಲೊಮೊಗಳನ್ನು ನೀವು ಕಲೀಲಿಕ್ಕೆಲ್ಲ ಅವಕಾಶ ಇದೆ. ಸೊ ಈ ಡಿಪ್ಲೊಮಾ SSLC ಆದಮೇಲೆ ಇರುವಂಥದ್ದು. ಆದರೆ PUC ಆದಮೇಲೆ ಅಲ್ಲಿ 3 ವರ್ಷದ ಡಿಪ್ಲೊಮಾ ನಿಮಗೆ 2 ವರ್ಷಕ್ಕೆ ಸಿಕ್ಕತ್ತೆ. ಬಹಳ ಡಿಮ್ಯಾಂಡ್ ಇರುವಂತಹ ಒಂದು ಡಿಪ್ಲೊಮಾ ಕೋರ್ಸಸ್ ಅಂತೇಳಿ ಹೇಳಲಾಗ್ತದೆ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಅನ್ನುವಂಥದ್ದು 60 ಸೀಟ್. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ ಅಂತ ಅದು ಇದೆ. ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಲ್ಯಾಟ್ರಲ್ ಎಂಟ್ರಿ ಇರುವಂಥದ್ದು. ಸೊ ಈ 2 ಏನಿದೆ, ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ ಏನಿದೆ, ಅದು 10th ಪಾಸ್ ಆಗಿರ್ತಕ್ಕಂಥವ್ರಿಗೆ. PUC ಆಗಿರುವಂಥವ್ರಿಗೆ ಲ್ಯಾಟ್ರಲ್ ಎಂಟ್ರಿ ಇರುವಂಥದ್ದು ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ಸ್ ಮೌಲ್ಡ್ ಟೆಕ್ನಾಲಜಿ. ಸೊ ಅವ್ರಿಗೆ 2 ವರ್ಷಕ್ಕಿರುವಂಥದ್ದು. ಮೊದಲು ಹೇಳಿದ್ದೆರಡು SSLC ಆದಮೇಲೆ, ಇದು PUC ಅಥವಾ 12th ಅಥವಾ ITI ಆಗಿರ್ತಕ್ಕಂಥವ್ರಿಗೆ ಈ ಕೋರ್ಸ್ಗೆ ಮಾಡ್ಬೋದು. ಮತ್ತು ಡಿಗ್ರಿ ಮಾಡ್ಕೊಂಡು ಸಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೋರ್ಸ್ಗಳು ಮಾಡ್ಬೋದು. ಬೆಂಗಳೂರಲ್ಲೂ ಸಹ ಈ ಸೆಂಟರ್ ಇದೆ. ಈ ಸೆಂಟ್ರಲ್ಲಿ, ಬೆಂಗಳೂರಿನಾಗಿರ್ತಕ್ಕಂಥ ಸೆಂಟ್ರಲ್ಲಿ ಸ್ಕಿಲ್ ಅಪ್ಗ್ರೇಡೇಷನ್ ಕೋರ್ಸಸ್ಸನ್ನು, ಇದು ಶಾರ್ಟ್ ಟರ್ಮ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೇಳಿ ಸುಮಾರು ಒಂದು 17-18 ಪ್ರೋಗ್ರಾಮ್ಸನ್ನು ಯಾರು ಇಂಡಿವಿಜುವಲ್ಸ್ಗೆ ಮತ್ತು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಒಂದು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ನಾವು ನೋಡ್ಬೋದು. ನಾನು ವೆಬ್ಸೈಟನ್ನು ಅಲ್ಲಿ ಕೊಟ್ಟಿದ್ದೀನಿ. ನಾನು ಅಲ್ಲಿ ಇನ್ಸ್ಟಿಟ್ಯೂಟ್ಸ್ ಅಂತಿದೆ, ನೀವು ಅಲ್ಲಿ ಹೋದಾಗ ಮೈಸೂರಿನ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೋದು ಮತ್ತು ಬೆಂಗಳೂರು ಇನ್ಸ್ಟಿಟ್ಯೂಟ್ಗೂ ಸಹ ಹೋಗ್ಬೋದು, ಮತ್ತು ಏನೇನು ಕೋರ್ಸಸ್ ಇದೆ ಅನ್ನೋದನ್ನು ಸಹ ನೀವು ನೋಡ್ಬೋದು. ಸೊ ಇದು ನಮಗೆಲ್ಲ ಗೊತ್ತಿದೆ. ಪ್ಲಾಸ್ಟಿಕ್ ಅನ್ನುವಂಥದ್ದು, ಪಾಲಿಮರ್ಸ್ ಅನ್ನುವಂಥದ್ದು ಬಹಳಷ್ಟು ಇವಾಗ ಎಲ್ಲ ಕಡೆ ಇರುವಂಥದ್ದು. ಈ ಪೆಟ್ರೋಕೆಮಿಕಲ್ಸ್ ಇಂಜಿನಿಯರಿಂಗು ಬಹಳ ಡಿಮ್ಯಾಂಡಿಂಗ್ ಸಬ್ಜೆಕ್ಟು. ದೇಶದ ಬೇರೆ ಬೇರೆ ಭಾಗದಲ್ಲಿ ಈ ಒಂದು ಇನ್ಸ್ಟಿಟ್ಯೂಟ್ ಇರುವಂಥದ್ದು ಅನ್ನುವಂಥದ್ದು. ಸೊ ಈ ದೃಷ್ಟಿಯಿಂದ ನೀವು ಇದನ್ನು ಒಂದು ಟ್ರೈ ಮಾಡಬಹುದು, ಯಾರ್ಯಾರಿಗೆ ಇಷ್ಟ ಇದೆಯೋ ಅದು. ಮತ್ತು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಈ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವರು ಈ ಒಂದು ಡಿಪ್ಲೊಮೊ ಅಥವಾ ನಾನು ಈಗಾಗಲೇ ಹೇಳಿದೆ ಡಿಪ್ಲೊಮೊ ಮೈಸೂರು ಸೆಂಟ್ರಲ್ ಇರುವಂಥದ್ದು, ಮತ್ತು ಬೆಂಗಳೂರು ಸೆಂಟ್ರಲ್ಲಿ ಸ್ಕಿಲ್ ಅಪ್ಗ್ರೇಡೇಷನ್ ಮಾತ್ರ ಇರುವಂಥದ್ದು, ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗದಲ್ಲಿದೆ. ಅಲ್ಲೂ ಸಹ ನೀವು ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಅದನ್ನು ಟ್ರೈ ಮಾಡ್ಬೋದು. ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಇರ್ತಕ್ಕಂಥ ಅನೇಕ ಕ್ಷೇತ್ರಗಳಿಗಿದೆ. ಈಗ ಯಾಕಂದ್ರೆ ನಮಗೆ ಪ್ಲಾಸ್ಟಿಕ್ ಇಲ್ಲದೇ ಇರೋ ಕ್ಷೇತ್ರನೇ ಇಲ್ಲ, ಪೆಟ್ರೋಕೆಮಿಕಲ್ ಇಲ್ಲದೇ ಇರ್ತಕ್ಕಂಥ ಕ್ಷೇತ್ರನೇ ಇಲ್ಲ. ಸೊ ಇವುಗಳಲ್ಲಿ ನಿಮಗೆ ಅವಕಾಶ ಇದೆ ಅನ್ನುವಂಥದ್ದು ಸ್ವಲ್ಪ ಕಾಂಪಿಟೇಟಿವ್ ಆಗಿದೆ. ನೀವು ಇದನ್ನೊಂದು ಟ್ರೈ ಮಾಡ್ಬೋದು.